ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನಿವತ್ತು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ತುಂಬ ಸ್ಮೂತಾಗಿರೋವಂಥ ಅಕ್ಕಿ ರೊಟ್ಟಿ, ಮೆತ್ತಗೆ ತುಂಬ ತೆಳುವಾಗಿರೋವಂಥ ಕಲರ್ಫುಲ್ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ನಾನು 2 ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟ್ ಅರ್ಧ, 2 ಈರುಳ್ಳಿ, ಸಬ್ಬಕ್ಸಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮಗಿನ್ನೂ ಬೇಕು ಅಂದರೆ ಕೊತ್ತಂಬರಿನೂ ಹಸಿ ಕರಿಬೇವು ಕೂಡ ತೊಗೋಬೋದು. ನಾನಿವಾಗ ಒಂದು ಬಾಣಲಿಗೆ ಅಕ್ಕಿ ಹಿಟ್ಟನ್ನ ತೊಗೊಂಡು ನೀಟಾಗಿ ಹಿಟ್ಟನ್ನ ಜರಡಿ ಹಿಡ್ಕೊತಾ ಇದ್ದೀನಿ. ಯಾವುದೇ ಹಿಟ್ಟು ತೊಗೊಂಡ್ರು ನೀಟಾಗಿ ಜರಡಿ ಹಿಡ್ಕೊಳ್ಳಿ. ನೋಡಿ, ನೀಟಾಗೆಲ್ಲ ಜರಡಿ ಇಟ್ಕೊಂಡ್ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಸಬ್ಬಕ್ಸಿನೂ ಮತ್ತು ಕ್ಯಾರೆಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಮತ್ತು ಜೀರಿಗೆನ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಹಿಂಗೆ ಕೈಯಲ್ಲಿ ಹಿಂಗೆ ಒಸಕ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಜ್ವೈನ್ ಅಂತಾರಲ್ಲ ಅದನ್ನು ಈ ಥರ ಒಸಕಿ ಹಾಕ್ತಾಯಿದ್ದೀನಿ. ಫ್ಲೇವರ್ ಬಿಡುತ್ತೆ ಆ ಥರ ಒಸಕಿ ಹಾಕೋದ್ರಿಂದ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನಾನು ತಣ್ಣೀರಲ್ಲೇ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ. ಇದನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಿಟ್ಟನ್ನ ಜಾಸ್ತಿ ತುಂಬ ತೆಳ್ಳಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಬಾರ್ದು. ಸ್ಮೂತಾಗಿ ರೊಟ್ಟಿನ ಹಿಂಗೆ ತಟ್ಟೋ ಥರ ಮೆತ್ತಗೆ ಇರಬೇಕು. ತುಂಬ ಮೆತ್ತಗೂ ಇರಬಾರ್ದು, ಮೀಡಿಯಮಾಗಿ ರೊಟ್ಟಿ ತಟ್ಟಕ್ಕೆ ಬರೋ ಥರ ಕಲಸಿಟ್ಕೊಬೇಕು. ನೋಡಿ, ನಾನು ಇವಾಗ ರೊಟ್ಟಿ ತಟ್ಟೋದಕ್ಕೋಸ್ಕರ ಒಂದು ಒಬ್ಬಟ್ಟಿಂದು ಎಲೆ ಅಂತ ಕೇಳಿದರೆ ಕೊಡ್ತಾರೆ, ಅಂಗಡಿಗಳೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡಿದ್ದೀನಿ ನಾನು. ರೌಂಡಿಗಿರುತ್ತಿದ್ದು 5 ರೂಪಾಯಿ ಒಂದು ಶೀಟು. ನೋಡಿ, ಸುತ್ತ ನಾನು ಎಣ್ಣೆ ಸವರ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸವರ್ಕೊಂಡು ನಮ್ಮ ಕೈಗೆ ಮುಷ್ಟಿಗೆ ಎಷ್ಟು ಹಿಟ್ಟು ಸಿಗುತ್ತೋ ಅಷ್ಟು ಹಿಟ್ಟನ್ನ ತೊಗೊಂಡು ನೀಟಾಗಿ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕಾದರೆ ನಾವು ತಟ್ಕೊಬೋದು ಇದನ್ನು. ನೋಡಿ, ನಾನು ನೀಟಾಗಿ ತೆಳ್ಳಗೆ, ಇಲ್ಲಿ ದಪ್ಪ ಇಲ್ಲದೆ ಇರೋ ಥರ ತೆಳ್ಳಗೆ ತಟ್ಕೊಳ್ತಾ ಇದ್ದೀನಿ. ನಮ್ಗೆ ಎಲ್ಲೆಲ್ಲಿ ದಪ್ಪ ಅನಿಸುತ್ತೋ ಕಂಠ ಎಲ್ಲ ನೀಟಾಗಿ ತೆಳ್ಳಗೆ ತಟ್ಕೋಬೇಕು. ನೀಟಾಗಿ ಸ್ಮೂತಾಗೆಲ್ಲ ತೆಳ್ಳಗೆ ತಟ್ಕೊಂಡು ನಾನು ಒಂದು ಸೈಡ್ ಹೆಂಚು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲ ನೀಟಾಗೆಲ್ಲ ತಟ್ಕೊಂಡಾದಮೇಲೆ ಈ ಎಲೆ ಸಮೇತನೇ ಹೆಂಚು ಮೇಲೆ ಹಾಕಬೇಕು. ನೋಡಿ, ದಪ್ಪ ಎಲ್ಲೂ ಇಲ್ಲದೆ ಇರೋ ಥರ ನೀಟಾಗಿ ತೆಳ್ಳಗೆ ತಟ್ಕೋಬೇಕು. ಹಿಂಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಒಂದು. ನೋಡಿ, ಇವಾಗ ಹೆಂಚು ಮೇಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಬಿಟ್ಬಿಟ್ರೆ ಬಿಸಿಗೆ ಅದೇ ಬಿಡುತ್ತೆ ಎಲೆನ. ನೋಡಿ, ಅದು ಕಚ್ಕೊಂಡಿರುತ್ತೆ ರೊಟ್ಟಿ, ಎಲೆ ನಿಧಾನಕ್ಕೆ ಬಿಡ್ತಾ ಹೋಗುತ್ತೆ. ಒಂದು ಹಾಕೋವರೆಗೂ ಅಷ್ಟೇ, ಆಮೇಲೆ ಅದೇ ಬಿಟ್ಬಿಡುತ್ತೆ. ನೋಡಿ, ಇವಾಗ ಉರಿ ಮೀಡಿಯಮಾಗಿ ಇಟ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ರೆ ನೀಟಾಗಿ ಬೇಯುತ್ತಿದ್ದು. ನೋಡಿ, ಇವಾಗ ನೀಟಾಗಿ ಬೆಂದಿದೆ. ಇದು ನೀಟಾಗಿ ಬೆಂದರೆ ಮಾತ್ರನೇ ಎತ್ತಕ್ಕೆ ಬರೋದು. ನೀಟಾಗಿ ಬೆಂದಿಲ್ಲ ಅಂದರೆ ಎತ್ತಕ್ಕೆ ಬರೋದಿಲ್ಲ, ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡುತ್ತೆ. ನೋಡಿ, ಇವಾಗ ನೀಟಾಗಿ ಅಕ್ಕಿ ರೊಟ್ಟಿ, ಕಲರ್ಫುಲ್ ಅಕ್ಕಿ ರೊಟ್ಟಿ. ನಾನು ಕಲರ್ಫುಲ್ ಅಂತ ಯಾಕಂದೆ ಅಂದರೆ ಸಬ್ಬಕ್ಸಿ ಸೊಪ್ಪು ಗ್ರೀನಾಗಿ, ಕ್ಯಾರೆಟ್ ಹಾಕಿರೋದಕ್ಕೆ ರೆಡ್ ಕಲರಾಗಿ ಹುಡುಗರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕಲರ್ಫುಲ್ ರೊಟ್ಟಿ ಅಂತ ಹೇಳಿದೆ. ನಾನು ನೆನ್ನೆದೇ ಮಾಡಿಕ್ಕಿರೋ ಅಂಥ ಪಪ್ಪಿತ್ತು, ಆ ಪಪ್ಪು ಜೊತೆಗೆ ಅಕ್ಕಿ ರೊಟ್ಟಿನ ಮಾಡಿಕ್ಕಿದ್ದೀನಿ. ನೋಡಿ, ಮೆತ್ತಗೆ ತೆಳ್ಳಗೆ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ತೆಳ್ಳಗೆ ಬೇಕಂದ್ರೂ ನೀವು ತೆಳ್ಳಗೆ ತಟ್ಕೋಬೋದು. ನಾನು ಇವಾಗ ತಟ್ಟಿರೋದು ಫುಲ್ ತೆಳ್ಳಗೆ ತಟ್ಟಿದ್ದೀನಿ. ನೋಡಿ, ನೆಕ್ಸ್ಟ್ ಹಂಗೆ ನಾನು ಹಿಟ್ಟು ತೊಗೊಂಡು ತಟ್ಕೊತಾ ಹೋಗ್ತಾಯಿದ್ದೀನಿ. ನಾವು ಬೆಂಗಳೂರು ಕಡೆ ಎಲ್ಲ ಈ ಥರ ತಟ್ಟು ಮಾಡ್ತಿರಲಿಲ್ಲ, ನನಗೆ ಬರ್ತಿರಲಿಲ್ಲ ಫಸ್ಟು.
ನಾನು ಇಲ್ಲಿ ಪಾವಗಡಕ್ಕೆ ಬಂದಮೇಲೆ ನಮ್ಮ ಅತ್ತೆ ಮನೇಲಿ ಕಲ್ತ್ಕೊಂಡಿರೋದು, ನಮ್ಮ ಅತ್ತೆ ನೋಡಿ ಕಲ್ತ್ಕೊಂಡಿರೋದು ನಾನು. ನಮ್ಮಮ್ಮನೂ ರೊಟ್ಟಿ ಮಾಡ್ತಿದ್ರು, ಬಟ್ ಈ ಥರ ಮಾಡ್ತಿರ್ಲಿಲ್ಲ. ಹಿಟ್ಟನ್ನು ಸರಿ ಥರ ಕಲಿಸ್ಕೊಂಬಿಟ್ಟು ಹೆಂಚು ಮೇಲೆ ಬಳಿತಿದ್ರು ಹಂಗೇ. ಬಟ್ ಈ ರೀತಿ ನಾವು ಯಾವತ್ತೂ ಮಾಡಿರಲಿಲ್ಲ ಬೆಂಗಳೂರಲ್ಲಿದ್ದಾಗ, ಮದುವೆಗೆ ಮುಂಚೆ. ನಾನು ಮದುವೆ ಮಾಡಿದ್ಮೇಲೆ ಮದುವೆ ಆದಮೇಲೆ ಕಲ್ತ್ಕೊಂಡಿರೋದು ಈ ರೀತಿ ಮಾಡೋದನ್ನ. ನಮ್ಮಮ್ಮ ಬಂದು ಸರಿ ಥರ ಮಾಡಿ ಹೆಂಚು ಮೇಲೆ ಬಳಿದು ಹಾಕ್ಕೊಡ್ತಾಯಿದ್ರು. ಅದು ಸ್ವಲ್ಪ ಕಷ್ಟನೇ ಇದೆ ಫ್ರೆಂಡ್ಸ್, ಅದು ಬಳಿಯೋಕ್ಕೆ ಬರೋಲ್ಲ. ಕೈಯಲ್ಲಿ ಎಷ್ಟೋ ಸತಿ ಸುಟ್ಕೊಂಬಿಟ್ಟಿದ್ದೀವಿ ಅದನ್ನು. ಈ ರೀತಿ ಆದರೆ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಇದೀನಿ ಕೈಯಾಗೆ ಎತ್ಕೊಳ್ಳೋಂಗಿಲ್ಲ, ಏನಿಲ್ಲ. ಎಲೆ ಸಮೇತನೇ ಹೆಂಚು ಮೇಲೆ ಹಾಕ್ಬಿಡ್ತೀವಲ್ಲ, ನೀಟಾಗಿ ಬಿಟ್ಕೊಳುತ್ತದು. ಇದು ತುಂಬ ಚೆನ್ನಾಗಿರುತ್ತೆ, ತೆಳ್ಳಗೆ ಇರುತ್ತೆ. ಮತ್ತು ಇದಕ್ಕಿನ್ನ ಕಡಲೆ ಬೀಜ ಮಸಾಲೆ ಅದೆಲ್ಲ ಹಾಕ್ಕೊಳ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಏನೂ ಬೇಕಾಗಿಲ್ಲ. ಹುಡುಗರಿಗೆ ಒಂದೊಂದೇ ಕೊಟ್ಬಿಟ್ರೆ ಹಂಗೆ ಓಡಾಡ್ಕೊಂಡಾಗಲಿ ತಿಂದು ಖಾಲಿ ಮಾಡಿಬಿಡ್ತಾರೆ, ಆ ಥರ ಇರುತ್ತೆ. ನಾವು ಅಷ್ಟೇ, ದೊಡ್ಡವರು ಅಷ್ಟೇ, ಎಲ್ಲಾನ ಕುತ್ಕೊಂಡಿದ್ದಾಗ ಬೇಜಾರಾದಾಗ ಒಂದು ರೊಟ್ಟಿ ಕೊಟ್ರು ಮಾತಾಡಿಕೊಂಡು ತಿಂದು ಖಾಲಿ ಮಾಡಿಬಿಡ್ಬೋದು, ಆ ಥರ ಚೆನ್ನಾಗಿರುತ್ತೆ. ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ಎಷ್ಟು ತೆಳುವಾಗಿ, ಎಷ್ಟು ಮೆತ್ತಗೆ ಸ್ಮೂತಾಗಿ ತಡ್ತಾರಲ್ವ. ನಮಗಂತೂ ಆ ರೀತಿ ಬರೋಲ್ಲ, ಆದರೆ ತಕ್ಕ ಮಟ್ಟಿಗೆ ಇಷ್ಟಾದರೂ ತಟ್ಕೊಂಡು ತಿನ್ಬೋದು. ಅವ್ರ ಕಡೆ ಮುಸ್ಕಿ ಜೋಳದ ರೊಟ್ಟಿ ಎಷ್ಟು ನೀಟಾಗಿ ತಟ್ತಾರೆ ಗೊತ್ತಾ, ಬಡಿತಾರೆ. ತಟ್ಟೋದು ಅನ್ನೋದಕ್ಕಿಂತ ಜಾಸ್ತಿ ಬಡಿದು ಮಾಡೋದು ಜಾಸ್ತಿ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ. ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅವರು ಬಡಿದು ಮಾಡೋ ಅಂಥ. ಎಷ್ಟು ತೆಳ್ಳಗೆ ಮಾಡಿರ್ತಾರೆ, ಒಳ್ಳೆ ದೋಸೆ ಇದ್ದಂಗಿರುತ್ತೆ. ಬಟ್ ನಮಗೆ ಆ ರೀತಿ ಬಡಿದು ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ತಕ್ಕ ಮಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಂಡು ಹುಡುಗರಿಗೆ ಓಡಾಡಿಕೊಂಡು ತಿನ್ನೋ ಥರ ಕ್ಯಾರೆಟು, ಈರುಳ್ಳಿ, ಇದಕ್ಕಿನ್ನೂ ಸೌತೆಕಾಯಿ ಹಾಕ್ಕೊಳ್ತಾರೆ ಫ್ರೆಂಡ್ಸ್. ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು, ಕಡಲೆಬೀಜನ ದಪ್ಪಗೆ ಹಾಕ್ಬಿಟ್ಟು ಕಡಲೆಬೀಜ ಈ ರೀತಿ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಅದನ್ನು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಕಲರ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳಿ ಬಾಯ್ ಬಾಯ್.